ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಿನ್ನೆನೇ ಫಾದರ್ಸ್ ಡೇ ಮುಗೀತು. ಫಾದರ್ಸ್ ಡೇಗೆ ಕೇಕನ್ನು ಕೂಡ ಕಟ್ ಮಾಡಾಯಿತು. ಕೇಕನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೈದಾ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಡಾ, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಜರಡಿ ಹಿಡಿದು, ನಂತರ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡು ಆ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೋಬೇಕು. ನಂತರ ಅದಕ್ಕೆ 1/4 ಕಪ್ಪು ಬೆಣ್ಣೆ, 1/4 ಕಪ್ ಹಾಲು, 1/4 ಕಪ್ ಮೊಸರು ಮತ್ತು 1/4 ಕಪ್ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಕೂಡ ನಾವು ಅದನ್ನು ಎಲ್ಲನೂ ಸೇರಿಸಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿ ನಂತರ ಒಂದು ಸ್ವಲ್ಪ ಎಣ್ಣೆ ಬೇಕಂದರೆ ಹಾಕ್ತಾ ಮಾಡಬೇಕು. ನಂತರ ಒಂದು ಎಗ್ಗನ್ನು ಅದಕ್ಕೆ ಹಾಕಿ, ನಂತರ ಅದಕ್ಕೆ ಫ್ಲೇವರ್ಗೋಸ್ಕರ ಒಂದು ಬನಾನ ಕೂಡ ನಾವು ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ಸೇರಿ ಬ್ಲೆಂಡ್ ಮಾಡಿ ಹಿಟ್ಟಿನ ಜರಡಿ ಹಿಡಿತಿದ್ವಲ್ಲ ಆ ಹಿಟ್ಟಿಗೆ ಬ್ಲೆಂಡ್ ಮಾಡಿದ್ದನ್ನು ಅದಕ್ಕೆ ಹಾಕಬೇಕು. ಹಾಕಿ ಎಲ್ಲನೂ ಹಾಲು ಹಾಕ್ತಾ ಕಲಿಸ್ಕೋಬೇಕು. ಕಲಸಿ ಆದಮೇಲೆ ಅದಕ್ಕೆ ನಮಗೆ ಯಾವುದು ಫ್ಲೇವರ್ ಬೇಕಲ್ಲ ಆ ಫ್ಲೇವರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಾವಿಲ್ಲಿ ವೆನಿಲಾ ಎಸೆನ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ವಿ. ನಂತರದಲ್ಲಿ ಅದನ್ನು ಒಂದು ಕುಕ್ಕರ್ನ ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ ಪ್ಯಾನ್ ಒಂದು ತಯಾರು ಮಾಡಿಕೊಂಡು ಆ ಪ್ಯಾನಿಗೆ ಅದನ್ನು ಹಾಕಿ ಕುಕ್ಕರಲ್ಲಿ ಅದನ್ನು ಒಂದು 35ರಿಂದ 40 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು. ನಂತರ ಕುಕ್ಕರಲ್ಲಿ ಬೇಯಿಸಿದಂಥ ಕೇಕು ಈ ರೀತಿಯಾಗಿ ಅದು ತಯಾರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ತಿನ್ನೋಕ್ಕೂ ಕೂಡ ಹಾಗೆ ಇತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಕ್ಕೆ ಹಿಂಗಿತ್ತು, ತಿನ್ನೋಕ್ಕೆ ಮಾತ್ರ ತುಂಬ ಅಂದರೆ ಬಾಯಲ್ಲಿ ಮಸ್ತ್ ಟೇಸ್ಟ್ ಬಂದಿತ್ತು. ಅದನ್ನು ಇದೇ ಕೇಕಿಂದ ನಾವು ಕೂಡ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂದರೆ ಹೆಲ್ದಿಯಾದಂತಹ ಕೇಕಿಂದ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ಅದೊಂಥರ ಖುಷಿನೇ ಅಲ್ವಾ. ಹಾಗಾಗಿ ಫಾದರ್ಸ್ ಡೇನ ಈ ಕೇಕಲ್ಲೇ ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ನೋಡ್ತಾ ಇದ್ದೀರಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂದರು, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂದರು. ನೀವು ಮನೆಯಲ್ಲಿ ಟ್ರೈ ಮಾಡಿ.